ಬೆಂಗಳೂರಿನ 2 ವರ್ಷದ ಮಗು ಸಾಯಿ ಚಿರಾಗ್ ಅಪರೂಪದ ಎಸ್ಎಂಎ ಟೈಪ್ 2 ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಎಸ್ಎಂಎ ಕಾರಣದಿಂದ ಸ್ನಾಯು ದುರ್ಬಲತೆ ಹೆಚ್ಚಾಗಿ ಉಸಿರಾಟ, ಚಲನೆ ಮತ್ತು ನುಂಗುವಿಕೆಗೆ ತೊಂದರೆ ಅನುಭವಿಸುತ್ತಿದ್ದಾರೆ. ಮಗು ಪ್ರಸ್ತುತ ಫಿಸಿಯೋಥೆರಪಿ ಹಾಗೂ ನಿರಂತರ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ಚಿಕಿತ್ಸೆಗೆ ಭಾರತದಲ್ಲಿ ಸುಮಾರು 16 ಕೋಟಿ ವೆಚ್ಚ ಅಗತ್ಯವಾಗಿದೆ. ಇಂಡೋನೇಷ್ಯಾದಲ್ಲಿ ಇದೇ ಚಿಕಿತ್ಸೆಗೆ ಸುಮಾರು 12 ಕೋಟಿ ವೆಚ್ಚವಾಗಿದೆ. ಏಪ್ರಿಲ್ 2026ರ ಮಧ್ಯಭಾಗದಲ್ಲಿ ಚಿಕಿತ್ಸೆ ನೀಡುವ ಯೋಜನೆ ಇದ್ದು, ಸಮಯಕ್ಕೆ ಚಿಕಿತ್ಸೆ ಸಿಗದಿದ್ದರೆ ಮಗುವಿನ ಜೀವಕ್ಕೆ ಅಪಾಯ ಎಂದು ಕುಟುಂಬಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ತಂದೆ ಚೇತನ್ ಹಾಗೂ ತಾಯಿ ಸಾಯಿ ಭಾರ್ಗವಿ ಕೆಳ ಮಧ್ಯಮ ವರ್ಗದ ಕುಟುಂಬದವರು. ಸಾರ್ವಜನಿಕರಿಂದ ಆರ್ಥಿಕ ನೆರವು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಹಂಚುವಂತೆ ಮನವಿ ಮಾಡಿದ್ದಾರೆ. ದಾನಿಗಳು, ಸಂಘ ಸಂಸ್ಥೆಗಳು ಹಾಗೂ ಪ್ರಭಾವಿ ವ್ಯಕ್ತಿಗಳ ಬೆಂಬಲಕ್ಕಾಗಿ ಕುಟುಂಬ ಮನವಿ ಮಾಡಿದೆ. ದುಡ್ಡು ಮಾಡ್ತಾ ಇದ್ದಾರಾ ಅನ್ನೋ ಈ ರೀತಿಯ ಗೊಂದಲ ಇದೆ. ಅದಕ್ಕೆ ಪ್ರೆಸ್ಸಿನ ಮುಖಾಂತರ ಎಲ್ಲರಿಗೆ ತಿಳಿಸುವಂತ ಒಂದು ವ್ಯವಸ್ಥೆ ಇದಕ್ಕಿಂತ ಮೊದಲು ಹಲವಾರು ನ್ಯೂಸ್ ಚಾನೆಲ್ಗಳಲ್ಲಿ ಬಂದಿತ್ತು. ಒಂದು 6 ಮಂತ್ ಬಿಫೋರ್ ಯಾವ್ದೆಲ್ಲ ನ್ಯೂಸ್ ಅಲ್ಲಿ ಬಂದಿತ್ತು ಸರ್? ಸುವರ್ಣ ಟಿವಿ 1 ಮತ್ತೆ ಏಷ್ಯಾನೆಟ್ ಸುವರ್ಣ ಆಮೇಲೆ ಜಿ ಪ್ರಮೋಟ್ ಮಾಡಿದ್ರು. ಬಟ್ ಆ ಸಂದರ್ಭದಲ್ಲಿ ಏನು ಫಂಡ್ ರೇಸ್ ಆಗ್ತಾ ಇರಲಿಲ್ಲ. ಬಟ್ ಏನು ನಾವು ಹಾಸನದಿಂದ ನಾವು ಏನು ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ನಾವು 1 ಕೋಟಿ ತಲುಪಿದ್ದೇವೆ. ಇನ್ನೂ ಕೂಡ 1 ಕೋಟಿಯ ಅವಶ್ಯಕತೆ ಇನ್ನೂ ಇದೆ. ಈ ಮಗು ನಿಮಗೆ ಕಾಣಬಹುದು, ರಾತ್ರಿ ಹೊತ್ತು ಉಸಿರಾಡಲು ಕೂಡ ತುಂಬಾ ತೊಂದರೆ ಪಡ್ತಾ ಇದ್ದಾನೆ. ಅವನಿಗೆ ಬಂದಿರುವಂತಹ ಕಾಯಿಲೆ ಎಸ್ಎಂಎ, ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಎನ್ನುವ ಕಾಯಿಲೆ. ಈ ಕಾಯಿಲೆ 1 ಕೋಟಿ ಜನರಲ್ಲಿ ಒಂದು ಎರಡು ಮೂರು ಮಕ್ಕಳಿಗೆ ಬರುವಂತಹ ಒಂದು ಕಾಯಿಲೆ, ರೇರ್ ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಇದನ್ನು ಇಂಡಿಯಾದಲ್ಲಿ ನಾವೇನಾದ್ರೂ ಇದನ್ನು ಚಿಕಿತ್ಸೆ ಮಾಡಬೇಕಂದ್ರೆ ಸುಮಾರು ಮೊದಲಿಗೆ ನಮಗೆ ಕೊಟ್ಟಂತ ಎಸ್ಟಿಮೇಷನ್ ಆಗಿರ್ತದೆ 16 ಕೋಟಿ ರೂಪಾಯಿ. ತದನಂತರ ನಾವು ಆ ಟೈಮಲ್ಲಿ ಇವರು ಸೋಷಿಯಲ್ ಮೀಡಿಯಾ ಮುಖಾಂತರ ಹೋದಾಗ ಆಗ ತುಂಬಾ ಜನರು ಒಂದು ಸಲಹೆ ಕೊಟ್ಟರು, ಈ ರೀತಿ ಇಂಡೋನೇಷ್ಯಾದಲ್ಲಿ ಇದೇ ಟ್ರೀಟ್ಮೆಂಟ್ 2 ಕೋಟಿಯಲ್ಲಿ ಆಗುತ್ತೆ ಅಂತ. ಅವರು ಇಮಿಡಿಯೇಟ್ ಆಗಿ 16 ಕೋಟಿ ಫಂಡ್ ರೇಸ್ ಅನ್ನು ಟೋಟಲ್ ಆಗಲೇ ಸ್ಟಾಪ್ ಮಾಡಿ ಅದನ್ನು 2 ಕೋಟಿಗೆ ಆಗ್ತದಲ್ಲ, ಯಾಕೆ ಇಷ್ಟೊಂದು ದುಡ್ಡು ವೆಚ್ಚವನ್ನು ನಾವು ಮಾಡ್ತೇವೆ ಸೇಮ್ ಕಾಯಿಲೆಗೆ, ಅಲ್ಲಿ ಇದಕ್ಕೆ ಕಮ್ಮಿಯಾಗಿ ಟ್ರೀಟ್ಮೆಂಟ್ ಆಗ್ತದೆ. ಹಾಗಾಗಿ ಇನ್ನು ಮಗುವಿಗಿರೋದು ಬರೀ 9 ದಿನ ಮಾತ್ರ. 6ನೇ ತಾರೀಕಿಗೆ ಈಗಾಗಲೇ ಚಿಕಿತ್ಸೆ ಕೊಡಿಸ್ಬೇಕಂತ ಡಾಕ್ಟರ್ಗಳು ಹೇಳಿದ್ದಾರೆ. ಅಂದ್ರೆ ವರ್ಷ ಕಲಿತಾ ಅಂದ್ರೆ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಬರ್ಬೋದು ವೆಸಿನಜಿನ್ ಅಂದ್ರೆ ಅದರ ಕಾಸ್ಟ್ ಇಂಡಿಯಾದಲ್ಲಿ ಎಷ್ಟಿದೆ ಅಂತ. ಮೊದಲೆಲ್ಲ ನೋಡಿರ್ಬೋದು 32 ಕೋಟಿಯ ಇಂಜೆಕ್ಷನ್ಗೆ ಆಗ್ತಿದೆ 5 ಇಯರ್ಸ್ ಬ್ಯಾಕ್. ಈಗ ಕಮ್ಮಿ ಆಗಿ ಈಗ 2 ಕೋಟಿಗೆ ಬಂದು 2 ಕೋಟಿಯಲ್ಲಿ ಇಂಡಿಯಾದಲ್ಲಿ ಮಾಡೋದಾದ್ರೆ 16 ಕೋಟಿ ಬೇಕೇ ಬೇಕು. ಬಟ್ ಇಲ್ಲಿ ಇಂಡೋನೇಷ್ಯಾದಲ್ಲಿ 2 ಕೋಟಿಯಲ್ಲಿ ಆಗುತ್ತೆ. ಹಾಗಾಗಿ ನಾನು ಮಾಧ್ಯಮದವರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಎಲ್ಲರೂ ನಮ್ಗೆ ಈ ಮಗುಗೋಸ್ಕರ ನಿಮ್ಮೆಲ್ಲರ ಒಂದು ಸಹಕಾರ ಅತ್ಯಗತ್ಯ ಇದೆ. ಸರ್, ಏಜ್ ಆಗ್ತಾ ಈಗ ನೆಕ್ಸ್ಟ್ ನಡೆಯೋಕ್ಕೂ ಅದು ಕಷ್ಟ ಆಗುತ್ತೆ. ನಾವು ಲೇಟ್ ಮಾಡಿದ್ರೆ ಇನ್ನು ಶ್ವಾಸ ತಗೊಳ್ಳೋಕ್ಕಾಗಿ ಕಷ್ಟ ಆಗ್ತದೆ. ನಿಮಗೂ ಆಗ್ತಾನೆ ನನ್ನ ಮಗನ ಕೈಲಿ. ಪ್ಲೀಸ್ ದಯವಿಟ್ಟು ಸಹಾಯ ಮಾಡಿ. ಎಷ್ಟು ದಿನ ಅಂತ ನೋಡಿ, ಒಂದು 10 ದಿನ ಆಯಿತು ನಾವು ಈಗಾಗಲೇ ಫಂಡ್ ರೇಸ್ ಸ್ಟಾರ್ಟ್ ಮಾಡಿ. ಕಣ್ಣು ಕಾಣದೇ ಇರುವವರು ಕೂಡ ಖಾಲಿ ನಮ್ಮ ಒಂದು ವಾಯ್ಸ್ ಸಂದೇಶವನ್ನು ನೋಡಿಬಿಟ್ಟು ಈ ಪಾಪಕ್ಕೋಸ್ಕರ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿರುವಂಥವರಿಗೆ ಎಲ್ಲರೂ ಒಮ್ಮೆ ಈ ಮಗುವಿನೊಂದು ಕೈ ಹಿಡಿದ್ರೆ ಖಂಡಿತವಾಗಲೂ ಆ ಮಗುವಿನ ಒಂದು ಜೀವ ನಮ್ಮಿಂದ ಏನಾದರೂ ಕಿಂಚಿತ್ ಸಹಾಯ ಮಾಡೋದಾದ್ರೆ ಮಗುವಿನ ಒಂದು ಜೀವ ನಮ್ಮಿಂದ ಉಳಿಸಕ್ಕೆ ಸಾಧ್ಯ.